ಎಲ್ಲರಿಗೂ. ಹೆಂಗಿದ್ದೀರಿ ಎಲ್ಲರೂ? ಇವತ್ತು ಹೋಮ್ ಸ್ಟೈಲ್ ಚಿಕನ್ ಕರಿ ಮಾಡೋಣ. ಕರೆ ಅದಕ್ಕಿಂತ ಮೊದಲು ಎಲ್ಲರೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್. ಒಂದು ಸ್ವಲ್ಪ ಸಪೋರ್ಟ್ ಇರಲಿ ಎಲ್ಲರದ್ದು. ಓಕೆ, ಒಂದು ನಿಮಿಷ ನೋಡ್ರಿ ದೋಸ್ತ, ಚಿಕನ್ ತಂದು ಕುಳಿ ಹಿಂಗೆ ಚಲೋ ತಂಗೆ ತೊಳ್ಕೊಡಿ. ಆಮೇಲೆ ಇಂಥ ಗೋನ್ ಅದು ಇದು ಅಂತ ತಿಳ್ಕೊ, ಹಿಂಗೆ ಹೆಂತಿರ್ತಾರಲ್ಲ ತಿನ್ನಕ್ಕೆ ಕೊಟ್ಬಿಡ್ರಿ. ತಗೋರಿ ಇಂತೆ ಬಾ 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 ಬೇಡ ನೋಡಿ. ನಾವು ಚಿಕನ್ ತಿದ್ದಕ್ರೆ ಗೋನ್ ಬೇನ್ ಇತ್ತು ಅಂದ್ರೆ ನಾನು ಸಾರು ಹಾಕಿಬಿಡ್ತೀನಿ. ಯಾಕಂದ್ರೆ ನಾನು ಏನು ಆಮೇಲೆ ಹುಡುಕ್ತಾಳೆ ಏನು ಸಿಗ್ತಿ ಚಿಕನ್ ಅಂತ ಅದು ತಿನ್ಬೇಕು ಅದಕ್ಕೆ. ಆಮೇಲೆ 2 ಉಳ್ಳಾಗಡ್ಡಿ, 2 ಟಮಾಟಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ ಗಾರ್ಲಿಕ್ ಪೇಸ್ಟ, ಚಿಕನ್ ಮಸಾಲ, ಗರಂ ಮಸಾಲ, ಜೀರಿಗೆ ಮಸಾಲ, ಆಮೇಲೆ ಇದೇನಂತಾರೆ ಸ್ಟಾರ್ ಕಡೆಗೆ ಇದೇನದಾವ ಅದ್ರ ಹೆಸರಂತೂ ಗೊತ್ತಿಲ್ಲ. ಇಷ್ಟು ತೊಗೊಂಡೆವು. ಇದು ಗರಂ ಮಸಾಲ ಅಂತೂ ಮನ್ಯಾಗ ಮಾಡಿದೈತಿ. ಬೇಕಂದ್ರೆ ಆರ್ಡ್ರ್ ಮಾಡಿರಿ. ಸರಿ ನೋಡ್ಕೊ, ರೆಡಿ ಮಾಡಿದವ್ರು ಆರ್ಡ್ರ್ ಡೆಲಿವರಿ ಕೊಡ್ತಾರೆ ಅಂದ್ರೆ ಆರ್ಡ್ರ್ ಮಾಡಿಲ್ಲ, ನೀವು ಹೋಗ್ತಂಬರ್ರಿ. ಇದು ಚಿಕನ್ ಮಸಾಲ. ತಗದ್ ರಜನಿಕಾಂತ್ ಸ್ಟೈಲ್ದಾಗ ಎಣ್ಣೆ ಹಾಕಿ ಎಣ್ಣೆ ಗರಂ ಮಾಡ್ತಾರೆ ದೋಸ್ತ. ಇದು ಯಾವ ಸ್ಟೈಲ್ ಮಾಡೋದು ಹೇಳ್ರಿ? ಚಿಕನ್ ಹೋಮ್ ಸ್ಟೈಲ್. ಯಾವ ಸ್ಟೈಲ್? ಹೋಮ್ ಸ್ಟೈಲ್. ನೋಡ್ರಿ ಹಂಗ ಗಿಚ್ಚಿ ಗಿಲಿ ಗಿಚ್ಚಿ ಗಿಲಿಗಿಲಿಂದ ನೆನಪಂತ ಗಿಲ್ಲಿ ವಿನ ಲೋಪ ಬಿಗ್ ಬಾಸ್ ಅನ್ನಿಸ್ತಿದ್ದೀನ ಭಾರಿ ಬಿಡು. ನಾನು ಹೇಳ್ತೀನಿ ಚಿಕನ್ ತಗ. ಇದು ಬೆಳ್ಳುಳ್ಳಿ ಒಗ್ಗರಣೆ ಕೊಡೋದು. ನಾವು ಒಂದು ಗಡ್ಡಿ ತೊಗೊಂಡೆ ದೋಸ್ತಿ ದೊಡ್ಡದು ಇಟ್ಕೊಳೋದು ಸವಾರಿ. ಸಾರು ಮಾಡೋದು 2ನೇ ವಿಧಾನ. ಇಲ್ಲಿ ಒಗ್ಗರಣೆ ಕೊಟ್ಟು ಆ ಕಡೆ ಸಾರು ಇಟ್ಕೊಂಡ್ಬಿಡೋದು. ಯಾಕೆ ಹೇಳು? ಈ ಕಡೆ ಚಿಕನ್ ಕುದಿತೈತಿ, ಆ ಕಡೆ ಗ್ಯಾಸ್ ಉಳಿತೈತಿ, ಈ ಕಡೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಆಗ್ತೈತಿ. ಉಪ್ಪೇಟು ಬೇಕಾದ್ರೆ ಹಾಕ್ತೀವಿ. ಹೊಟ್ಟೆಗೆ ಹಾಕ್ತಾ ಇರಲಿಲ್ಲ ನನಗೆ ಬೇಕಂದ್ರೆ ಹೊಟ್ಟೆ ಹಿಂದಿಂದ ಮುಂದಿನ ಹೊಟ್ಟೆ ಅಕ್ಕಿನೂ ಬರ್ತೇನೆ ಅಂತಾಳೆ ದುಡಿಯೋದಾಗ. ಗಾಡ್ ಅಂದ್ರೆ ಗ್ಯಾಸ್ ಇಲ್ಲ. ಸ್ವಲ್ಪ ಅರ್ಶಿನ ಹಾಕೋದು ದೋಸ್ತ. ಅರ್ಶಿನ ಹಾಕೊಂಡ್ರಿ ಸ್ವಲ್ಪ ಬಾಯ್ಲ್ ಆಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಅರ್ಶಿನ ಎಲ್ಲ ಪೀಸಿಗೆ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಇದನ್ನು ಕವರ್ ಮಾಡಿಬಿಡ್ರಿ. 5ರಿಂದ 8 ನಿಮಿಷ ಬಾಯ್ಲ್ ಮಾಡ್ಕೊಂಡು ಬಾಯ್ಲ್ ಆಗತ್ತೆ ಅಂದ್ರೆ ಏನು ಮಾಡಬೇಕು ಅಂತ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಇದಾಗಿ ಸ್ವಲ್ಪ ಆಗೈತಿ 30%. ಅಂದಾಗ ಚಿಕನ್ ಮಸಾಲ ಇದು ಸಾಂಬಾರು ಮಾಡೋಕ್ಕಲ್ಲ, ಸೊ ಜಸ್ಟ್ ಬೇಕಷ್ಟು ಹಾಕಿ. ನಾನು 2 ಸ್ಪೂನ್ ಹಾಕ್ತೀನಿ. ಗರಂ ಮಸಾಲ 1 ಸ್ಪೂನ್. ಇದು ಜೀರಿಗೆ ಮಸಾಲ ಸ್ಟಾರ್ 2 ಹಾಕ್ತೀನಿ. 3 ಯಾಕೆ ಹಾಕಿ. ಆಮೇಲೆ ಮಿಕ್ಸ್ ಮಾಡಿ ಸ್ವಲ್ಪ ಆಗಲೇ ಸ್ವಲ್ಪ ಹಾಕಿರೋದು. ಈಗ ಇವಾಗ ಸ್ವಲ್ಪ ಹಾಕಬೇಕು, ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಹಾಂ ಇದು ಮಾಡಿ ಹೊರಬಿಟ್ಟು ಇವಾಗ ಇನ್ನೂ 5 ಹಾಕೋದು ಇಷ್ಟ ಯಾರು ಅನ್ಸಲ್ಲಿ. ಅದಾಗ ಇಂಗ್ಲೀಷ್ ಬೇಕು ಸಾಕು. 4 ಸ್ಪೂನ್ ಹಾಕೋದು ಯಾರು ಸ್ವಲ್ಪ ಹಾಕಿಸಿದ್ರೆ 4 ಸ್ಪೂನ್ ಹಾಕೋದು. ಆಮೇಲೆ ಮಿಕ್ಸ್ ಹಾಕೋದು. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಗ್ಯಾಸ್ ಆಮೇಲೆ ಈಗ
ಕಡೆ ಹೋಗ್ಬಿಟ್ಟಿದೆ ಬೆಸ್ಟ್ ಸಾಕು ಸಾರು ನೋಡೋದ ಅಲ್ಲೇ ಇದಾದ್ಮೇಲೆ ಬನ್ನಿ ಚಿಕನ್ ಸಾರು ಸ್ವಲ್ಪ ಸ್ವಲ್ಪ ಕಾಯಬೇಕು. ಅದಾದ್ಮೇಲೆ ಕೈ ಹಿಂಗೆ ಹಿಂಗೆ ಮ್ಯಾಗ್ ಮಾಡ್ಕೋಬೇಕು. ಮ್ಯಾಗ್ ಮಾಡ್ಕೊಂಡು ಮಸಾಲ ಐಟಮ ಉಳ್ಳಾಗಡ್ಡಿ ಏನೇನು ಬೇಕೋ ಎಲ್ಲ ಇಟ್ಕೊರಿ ತಂದೆ. ಸ್ವಲ್ಪ ಕಾದ ಕೂಡಲೇ ನಾ ಈಗ ಹೋಮ್ ಸ್ಟೈಲ್ ಚಿಕನ್ ಸ್ಟೈಲ್ ಹೇಳ್ತೀನಿ. ಹೋಮ್ ಸ್ಟೈಲ್ ಚಿಕನ್, ಹೌ ಟು ಮೇಕ್ ಹೋಮ್ ಸ್ಟೈಲ್ ಚಿಕನ್ ಕರಿ. ಗಂಜಾ ಅಂದ್ರೆ ಅಡುಗೆ ಮಾಡೋ ಗಂಜಾ ನೀವು ಮತ್ತೆ ಎಲ್ಲೇ ಹೋಗ್ತೀನಿ. ನಮ್ದು ಜೀವನ ಮಾಡೋ ಕಠಿಣ ಮತ್ತಲ್ಲಿದೆ ತಿಳಿಸಿಲ್ಲ. ಈಗ ಉಳ್ಳಾಗಡ್ಡಿ ಹಾಕ್ರಿ. ಸ್ವಲ್ಪ ಫ್ರೈ ಮಾಡ್ತೀವಿ. ಸ್ವಲ್ಪ ಸ್ವಲ್ಪ ಕೆಂಪು ಹಾಕ್ಬೇಕಲ್ಲ, ಅವಾಗ ಸ್ವಲ್ಪ ಚಲೋ ಕಂತ. ನೋಡ್ರಿ ನೋಡ್ರಿ ಚಿಕನ್ ಕಳ್ಳಿ ಬಂದಾಳಲ್ಲಿ ಬಾಜುಕ ಅವತ್ತೆ ಹಾಕಿನ ಆಗಲೇ. ನೋಡ್ರಿ ಬಾಯಿಲೆ ಹೇಳವಲ್ಲ, ತಿನ್ನಕ್ಕ ಬಾಯಿಲೆ ಕಡೆ ಕೈಲಿ ಹೇಳ ಬಟ್ ಮತ್ತೆ ತಿಂದ ಕಮೆಂಟ್ ಒಳಗೆ ಹೇಳ ಪಟ್ನ ಅವ್ರಿಗೆಲ್ಲರಿಗೂ ಹೇಳು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳಿ ಹೇಳ್ರೆ ದೋಸ್ತ ತೋರ್ಸೇನಿಕೆ. ಇದು ಹೆಂಗೆ ಮಜಾ ಬರ್ತಿದೆ ತಿನ್ಬೇಕಂದ್ರೆ ಭಾಳ ಮಜಾ ಬರ್ತಿದೆ. ಇಂಥ ಒಂದು ಸ್ವಲ್ಪ ಕುದಿಲಿದ ಇದಕ್ಕೀಗ ಏನಂತಾರೆ ಮುಚ್ಚಿನಿಗೆ ಮುಚ್ಚಿನಿಗೆ ಎಲ್ಲ ಮುಚ್ಚಿನಿಗೆ ಸಾಕು ಕುದಿಯತೈತಿ. ಆಲ್ಮೋಸ್ಟ್ ಸ್ವಲ್ಪ ಗ್ಯಾಸ್ ಕಮ್ಮಿ ಮಾಡೋಣ, ಯಾಕಂದ್ರೆ ಚಿಕನ್ ಇದ್ರ ಹಾಕ್ಬಿಟ್ಟು ಜಾಸ್ತಿ ಕುದಿತಂದ್ರೆ ಇಲ್ಲ ಲಪಡ ಆಗ್ತೈತಿ. ಲಪಡ ಅಂದ್ರೆ ಗೊತ್ತಿಲ್ಲ ದೋಸ್ತ, ಬೆಳಗಾವ್ ಮಂದಿ ಜೊತೆ ಲಪಡ ಮಾಡಿದ್ವಿ. ಇದು ಕಡಿಗೆ ಹಾಕಿದ್ವಿ, ಇದನ್ನ ಹಾಕ್ರಿ. ಸ್ವಲ್ಪ ಏನಿಲ್ಲ ಫ್ರೆಗ್ನೆನ್ಸ್ ಭಾರಿ ಕೊಡ್ಬೇಕು. ಆಯ್ತಾ ಚಿಕನ್ ಗಾರ್ಲಿಕ್ ಸ್ವಲ್ಪ ಎಲ್ಲ ಗಾರ್ಲಿಕ್ ನೋಡ್ರಿ ಗಂಜಾ ಮಾಡೋ ಗಂಜಾ ಯಾವಾಗ ಹಾಕ್ಬೇಕಂದ್ರೆ ಆಗಿರ್ತಾನೆ. ಇದ್ರಾಗ ಮಸಾಲ ಚಿಕನ್ ಮಸಾಲ, ಗರಂ ಮಸಾಲ, ಇದು ಜೀರಿಗೆ ಮಸಾಲ ಸಪ್ರೇಟ್ ಆಗಿ ಡಿಫ್ರೆಂಟ್ ಟೇಸ್ಟ್. ಜಾಸ್ತಿ ಬನ್ನಿಗಿತ್ತು ಸ್ವಲ್ಪ ಆಯಿಲ್ ಹಾಕೊಳ್ಳೋನು. ಆಯಿಲ್ ಇಟ್ಟು ಸೈಡಿಂದ ಸ್ವಲ್ಪ ಆಯಿಲ್ ಹಾಕಿ. ನಾನು ನಿಮಗೆ ಮೊದಲ ಹೇಳಿನಿಲ್ಲ ದೋಸ್ತ, ಎಣ್ಣೆ ಕಡಿಮೆ ಯೂಸ್ ಮಾಡ್ತೇನೆ ಅಂತ. ಇದು ಹಂಗೆ ಮಾಡೋದು ದೋಸ್ತ, ಬಿಟ್ಟಿಲ್ಲ. ಮ್ಯಾಕ್ ಸ್ವಲ್ಪ ಖಾರ ಖಾರ ಅಲ್ಲದ ಗರಂ ಮಸಾಲ. ಈಗ ಖಾರ ಹಾಕೋದಿದ್ರಾಗ 3 ಚಮಚ ಹಾಕೋತೀನಿ ನೋಡಿ ದೋಸ್ತ. ಬ್ಯಾಡ 2 ಹಾಕೋತೀನಿ. ಮತ್ತು ಬ್ಯಾಡಗಿ ಖಾರ ಮೊದಲ ಖಾರ ಭಾಳ ಆಗ್ತದೆ ನೋಡ್ಕೊ ಮತ್ತೆ ಐತಮ್ಮ.
ಸ್ವಲ್ಪ ತಿರ್ಸ್ಕೊರಿ ಪಟ್ನ. ಈಗ ಇದು ಹಿಂಗೆ ಯಾಕೆ ಆಗಿತ್ತು ಅಂತ ಕೇಳ್ಬೇಡ್ರಿ. ಯಾಕೆ ಹೇಳ್ರಿ, ನಿಮ್ಗೆ ಗೊತ್ತಿಲ್ಲ ನಾ ಎಷ್ಟು ಟ್ಯಾಲೆಂಟೆಡ್ ಅದೇನು. ಇಲ್ಲಿ ನೆಕ್ಸ್ಟ್ ಗೊತ್ತಿಲ್ಲ ಇದ್ರದ್ದು ಮ್ಯಾಗಿಂದ ಕಟ್ ಇದ್ರಾಗ ಹಾಕೋದು ಅಷ್ಟ. ಯಾಕೆ ಹೇಳು, ಹಾಕಿ ನೋಡ್ರಿ ಹಾಕಿದ್ದು ಮ್ಯಾಗಿಂದ ಕಟ್ ಇದನ್ನ ಎವ್ರಿ ಟೈಮ್ ಹಿಂಗೆ ತಗೋತೀನಿ. ಬೆಸ್ಟ್ ಟೇಸ್ಟ್ ಕೊಡೋದಂದ್ರೆ ಅದ. ಓಕೆ, ಇಷ್ಟು ಆಯ್ತು. ಉಪ್ಪು ಆಮೇಲೆ ಹಾಕೋತೀನಿ ಇದ್ರೊಳಗೆ. ಜಸ್ಟ್ ಭಾಳ ಕಮ್ಮಿ ಆಗೈತಿ. ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡ್ಬಿಟ್ರಿ. ಅದು ಖಾರ ಜಾಸ್ತಿ ಹಾಕಿದ್ಮೇಲೆ ಅದು ಬರೋಬ್ಬರ ಹಾಕೈತಿ. ಆಮೇಲೆ ಈಗ ಮಿಕ್ಸ್ ಮಾಡ್ತೀವಿ. ಇದರಂಥ ಚಿಕನ್ ಟೇಸ್ಟ್ ಯಾವ ಹೋಟೆಲ್ದಾಗ ಹೋದ್ರೂ ಸಿಗಂಗಿಲ್ಲ ಸರ್. ಯಾಕಂದ್ರೆ ಇದು ಸುಮಾರು ಸ್ಪೇನ್ ರೆಸಿಪಿ. ನೀರು ಬಿಟ್ಟೈತಿ. ಯಾಕಂದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಬಾಯ್ಲ್ ಮಾಡಿ ಆಮೇಲೆ ರಸ ಸ್ವಲ್ಪ ಡ್ರೈ ಮಾಡ್ತೀನಿ. ಸ್ವಲ್ಪ ಚಿಕನ್ ನೀರು ಹಾಕೊಂಡು ಸಾರಿಗೆ ಐಸ ಇವು ಅಂತೇಳಿ ಒಂದು ರೀಲ್ ಬಂದಿದ್ದು ಭಾರಿ ಮಜಾ ಐತಿ. ಗಾಂಜಾ ಮ್ಯಾನ್ ಅದ್ರ ಮ್ಯಾಗ ಸ್ವಲ್ಪ ಹಾಕೊಂಡ್ರೆ ಒಂದು 10 ನಿಮಿಷ ಲೋ ಫ್ಲೇಮ್ದಾಗ ಬಿಟ್ಟು ಆಫ್ಟರ್ 5 to 8 minutes ಓಪನ್ ಮಾಡ್ರಿ. ಭಾಳ ಗರಂ ಐತಲ್ಲ. ಓಕೆ, ರಸ ಇಲ್ಲ, ಇದು ಹೋಮ್ ಸ್ಟೈಲ್ ಚಿಕನ್. You guys, thank you. Like, share, subscribe. ಪೂರ್ತಿ ವಿಡಿಯೋ ನೋಡ್ರಿ.